ನನ್ನ ಆತ್ಮೀಯ ಸ್ನೇಹಿತರು, ಹಿಂದಿನ ಕೈಗಾರಿಕಾ ಸಚಿವರು ಆದಂಥ, ಇಂದು ರಾಜ್ಯ ಉಪಾಧ್ಯಕ್ಷರಾದಂಥ ಸನ್ಮಾನನೀಯ ಮುರುಗೇಶ್ ನಿರಾಣಿಯವರ ಜನ್ಮದಿನಕ್ಕೆ ಹಾರ್ದಿಕವಾದ ಶುಭಾಶಯಗಳು. ಜೀವಿತೆ ಶರದಂ ಶತಂ, 60 ವರ್ಷ ಅವರ ಹುಟ್ಟುಹಬ್ಬ. ಅಂದೇ ಕೃಷ್ಣ ಜನ್ಮಾಷ್ಟಮಿಯೂ ಕೂಡ ಇದ್ದದರಿಂದ ಕೃಷ್ಣ ಜನ್ಮಾಷ್ಟಮಿಯ ದಿನ ಅವರು ಹುಟ್ಟಿದ್ದು ಇದು ಒಂದು ವಿಶೇಷವಾದಂಥ ದಿನ ಅಂತ ನಾನು ಭಾವಿಸ್ತಾ ಇದ್ದೇನೆ. ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನು ಕೂಡ ಹೇಳ್ತಾ ಇದ್ದೇನೆ. ಮುರುಗೇಶ್ ನಿರಾಣಿಯವರು ಒಂದು ಸಣ್ಣ ಪ್ರಮಾಣದಲ್ಲಿ ಕೈಗಾರಿಕೆ ಪ್ರಾರಂಭ ಮಾಡಿ, ಸಣ್ಣ ಒಂದು ಸಕ್ಕರೆ ಕಾರ್ಖಾನೆ ಪ್ರಾರಂಭ ಮಾಡಿ ಸುಮಾರು 10-15 ಇವತ್ತು ಸಕ್ಕರೆ ಕಾರ್ಖಾನೆಗಳ ಮಾಲೀಕರಾಗಿದ್ದಾರೆ. ಇವತ್ತು ರಾಷ್ಟ್ರದಲ್ಲಿಯೇ ಹೆಚ್ಚು ಸಕ್ಕರೆ ಉತ್ಪಾದನೆ ಮಾಡತಕ್ಕಂಥ ಒಂದು ಹೆಮ್ಮೆ ಮುರುಗೇಶ್ ನಿರಾಣಿಯವರಿಗಿದೆ. ಇಥನಾಲದ ಉಪಯೋಗವನ್ನು ಕೂಡ ಇವತ್ತು ರಾಷ್ಟ್ರದಲ್ಲಿ ಅವರು ಕೊಡುಗೆಯಾಗಿ ಕೊಡ್ತಾ ಇದ್ದಾರೆ. ಅವರು ಸಾಮಾಜಿಕವಾದಂಥ ಸೇವೆಗಳು, MRN ಫೌಂಡೇಶನ್ನಿಂದ ಮಾಡಿದಂಥ ರಾಜಕೀಯ ಕ್ಷೇತ್ರದಲ್ಲಿ ಇರ್ಬೋದು, ಸಾಮಾಜಿಕ ಕ್ಷೇತ್ರ, ಶೈಕ್ಷಣಿಕ ಕ್ಷೇತ್ರ, ಕೃಷಿ ಕ್ಷೇತ್ರ, ಹೀಗೆ ಎಲ್ಲ ಕ್ಷೇತ್ರಗಳಲ್ಲಿಯೂ ಸಹಿತ ಮುರುಗೇಶ್ ನಿರಾಣಿಯವರು ತಮ್ಮದೇ ಆದಂಥ ಸಮಾಜ ಸೇವೆ ಮುಖಾಂತರ ದಾಪುಗಾಲವನ್ನು ಹಾಕ್ತಾ ಇದ್ದಾರೆ. ಅಂತಹ ಮುರುಗೇಶ್ ನಿರಾಣಿಯವರು ಅವರ ಜನ್ಮದಿನದಂದು ವಿಶೇಷ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇವತ್ತಿನವರೆಗೂ ಉತ್ತರ ಕರ್ನಾಟಕದಲ್ಲಿ ಈ ರೀತಿ ಒಂದು ಆರತಿ, ಗಂಗಾ ಆರತಿಯ ಪ್ರಮಾಣದಲ್ಲಿ ಇವತ್ತು ಕೃಷ್ಣ ಆರತಿಯನ್ನು ಮಾಡಿ ಇವತ್ತು ಒಂದು ಹೊಸ ಅಧ್ಯಾಯವನ್ನು ನಮ್ಮ ಉತ್ತರ ಕರ್ನಾಟಕದಲ್ಲಿ ಪ್ರಾರಂಭ ಮಾಡಿದಂತಹ ಮುರುಗೇಶ್ ನಿರಾಣಿಯವರಿಗೆ ಧನ್ಯವಾದಗಳನ್ನು ಕೂಡ ಅರ್ಪಣೆ ಮಾಡ್ತಾ ಇದ್ದೇನೆ. ಕೇವಲ ಸಕ್ಕರೆ ಕಾರ್ಖಾನೆಗಳು ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಮೂರದ ಮಹಾರಾಷ್ಟ್ರ ನಂತರ ಬಿಹಾರದಲ್ಲಿಯೂ ಕೂಡ ಸಕ್ಕರೆ ಕಾರ್ಖಾನೆಗಳನ್ನು ಪ್ರಾರಂಭ ಮಾಡಿ ಇವತ್ತು ರಾಷ್ಟ್ರದಲ್ಲಿ ಮುಂದೆ ಬರ್ತಕ್ಕಂಥ ದಿವಸಗಳಲ್ಲಿ ಒಬ್ಬ ದೊಡ್ಡ ಉದ್ಯೋಗಪತಿ ಆಗತಕ್ಕಂಥ ಎಲ್ಲ ಚಿಹ್ನೆಗಳು ಅವರಲ್ಲಿ ಕಾಣ್ತಾ ಇದೆ. ಅವರ ಒಂದು ದೂರದೃಷ್ಟಿ, ಸಮಾಜದ ಬಗ್ಗೆ ಇರ್ತಕ್ಕಂಥ ಕಳಕಳಿ, ಪಕ್ಷವನ್ನು ಗಟ್ಟಿಯಾಗಿ ಕಟ್ಟಬೇಕನ್ನತಕ್ಕಂಥ ಒಂದು ವಿಶ್ವಾಸ, ಹೀಗಾಗಿ ಎಲ್ಲ ಕಾರ್ಯಕರ್ತರ ಜೊತೆಗೆ ಅತ್ಯಂತ ಆತ್ಮೀಯವಾಗಿ ಎಲ್ಲರನ್ನೂ ಜೊತೆಗೆ ಕರ್ಕೊಂಡು ಹೋಗತಕ್ಕಂಥ ಮುರುಗೇಶ್ ನಿರಾಣಿಯವರ ಜನ್ಮದಿನದಂದು ಅವರಿಗೆ ಹಾರ್ದಿಕವಾಗಿ ಶುಭಾಶಯಗಳನ್ನು ಹೇಳಿ 100 ವರ್ಷ ಬದುಕಿ ಸಮಾಜ ಸೇವೆ ಅವರಿಂದ ಆಗಲಿ, ಭಗವಂತ ಅವರಿಗೆ ಆಶೀರ್ವಾದ ಮಾಡಲಿ ಅನ್ನತಕ್ಕಂಥ ಪ್ರಾರ್ಥನೆಯನ್ನು ಕೂಡ ನಾನು ಭಗವಂತನಲ್ಲಿ ಮಾಡ್ತಾ ಇದ್ದೇನೆ. ನಮಸ್ಕಾರ.